ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆಲ್ಲ ಗೊತ್ತಿರುವ ಹಾಗೆ ಕೆಸೆಟ್ ಇದು ಆಲ್ರೆಡಿ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಇನ್ನು ವಿದಿನ್ 2 ಮಂತ್ಸಲ್ಲಿ ಎಕ್ಸಾಮ್ಸ್ ಇದೆ. ಸೊ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಮಾಡುವ. ಎಕ್ಸಸೈಸ್ ಫಿಸಿಯಾಲಜಿ ನಾವು ಫಸ್ಟ್ ಮಾಡ್ತಿರೋಂಥ ಚಾಪ್ಟರ್ ಯಾವುದು ಅಂತ ಹೇಳಿದರೆ ಎಕ್ಸಸೈಸ್ ಫಿಸಿಯಾಲಜಿ. ಟೋಟಲ್ ಪೇಪರ್ 1ಅಲ್ಲಿ 10 ಚಾಪ್ಟರ್ಸ್ ಇದೆ, ಪೇಪರ್ 2 ಅಲ್ಲಿ 10 ಚಾಪ್ಟರ್ಸ್ ಇದೆ. ಪೇಪರ್ 1 ಯಾವುದು ಜನರಲ್ ಪೇಪರ್ ಇರುತ್ತೆ, ಪೇಪರ್ 2 ನಮ್ಮ ಫಿಸಿಕಲ್ ಎಜುಕೇಷನ್. ಸೊ ಫಿಸಿಕಲ್ ಎಜುಕೇಷನಲ್ಲಿ 10 ಚಾಪ್ಟರ್ಸ್ ಇದೆ. ಅದರಲ್ಲಿ ನಾನಿವಾಗ ಎಕ್ಸಸೈಸ್ ಫಿಸಿಯಾಲಜಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. So in today's class we will begin with the few definitions of the terms like anatomy, physiology and kinesiology. First, anatomy. Anatomy is a science that deals with the structure of the body and the relationship between the body parts. In other words, anatomy is the study of the shape and structure of human body and body parts along with their relationship to ಒನ್ ಎನದರ್. ಓಕೆ, ದಿಸ್ ಇಸ್ ದ ಡೆಫಿನೇಷನ್ ಆಫ್ ಎನಾಟಮಿ. ಅಂದರೆ ಎನಾಟಮಿ ಅಂದರೆ ನಾವು ಶೇಪ್ ಮತ್ತು ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡುವಂಥದ್ದನ್ನು ಎನಾಟಮಿ ಅಂತ ಕಲಿತಾರೆ. ಇಲ್ಲಿ ನಾವು ಫಿಸಿಕಲ್ ಎಜುಕೇಷನಲ್ಲಿ ಹ್ಯೂಮನ್ ಬಾಡಿದು ಶೇಪ್ ಮತ್ತು ಸ್ಟ್ರಕ್ಚರನ್ನು ಸ್ಟಡಿ ಮಾಡೋದನ್ನೇ ಎನಾಟಮಿ ಅಂತ ಕರೆಯುವಂಥದ್ದು. ಓಕೆ, ದೆನ್ what is the meaning of physiology? Physiology is the science of the functions of living organism and their parts. ಓಕೆ, ದಿಸ್ ಇಸ್ ದ ಮೀನಿಂಗ್ ಆಫ್ ಫಿಸಿಯಾಲಜಿ. ಫಿಸಿಯಾಲಜಿ ಯಾವುದು? ಬಾಡಿ ಫಂಕ್ಷನ್, ನಮ್ಮ ಹ್ಯೂಮನ್ ಬಾಡಿ ಯಾವ ಥರ ಫಂಕ್ಷನ್ಸ್ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡುವಂಥದ್ದು ಫಿಸಿಯಾಲಜಿ. ಫಾರ್ ಎಕ್ಸಾಂಪಲ್, ವೇರಿಯಸ್ ಸಿಸ್ಟಮ್ಸ್ ನಮ್ಮ ಬಾಡಿಯಲ್ಲಿದೆ. 5 ಸಿಸ್ಟಮ್ಸ್: ಸ್ಕೆಲಿಟಲ್ ಸಿಸ್ಟಮು, ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ಕಾರ್ಡಿಯೋಸ್ಕ್ಯುಲರ್ ಸಿಸ್ಟಮು. ಇದೆಲ್ಲ ಸಿಸ್ಟಮ್ಸ್ ಇದೆಲ್ಲ, ಅದೆಲ್ಲ ಯಾವ ಥರ ಫಂಕ್ಷನ್ಸ್ ಆಗುತ್ತೆ, ನರ್ವಸ್ ಸಿಸ್ಟಮ್, ಅದೆಲ್ಲ ಯಾವ ಥರ ಫಂಕ್ಷನ್ಸ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋದು ಯಾವುದು? ಫಿಸಿಯಾಲಜಿ. ಓಕೆ, ದ ಟರ್ಮ್ ಫಿಸಿಯಾಲಜಿ ಇಸ್ ಡಿರೈವ್ಡ್ ಫ್ರಮ್ ಎ ಗ್ರೀಕ್ ವರ್ಡ್ ಫಿಸೋರ್ ವಿಚ್ ಮೀನ್ಸ್ ನೇಚರ್ ಆ್ಯಂಡ್ ಲಾಗೋಸ್ ಮೀನ್ಸ್ ದ ಸ್ಟಡಿ ಆಫ್. ಸೊ ದ ನೇಚರ್ ಬಗ್ಗೆ ಸ್ಟಡಿ ಮಾಡೋದನ್ನು, ಅಂದರೆ ಯಾವುದೋ ಬಾಡಿದು ನಮ್ಮ ನೇಚರ್ ಇದೆಯಲ್ಲ ಅದನ್ನು ಸ್ಟಡಿ ಮಾಡೋದ್ರ ಬಗ್ಗೆ ಹೇಳೋದನ್ನು ಹೇಳೋದು ಫಿಸಿಯಾಲಜಿ. ಓಕೆ, ದೆನ್ ಕಿನ್ಸಿಯಾಲಜಿ. ದ ಟರ್ಮ್ ಕಿನ್ಸಿಯಾಲಜಿ ಇಸ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಕೈನೆಸಿಸ್ ವಿಚ್ ಮೀನ್ಸ್ ಮೂವ್ಮೆಂಟ್ ಆರ್ ಮೋಷನ್ and logos means the study of. Thus the kinesiology is the scientific study of human or non-human body movements. So kinesiology ಅಂದರೆ ನಮ್ಮ ಬಾಡಿ ಮೂವ್ಮೆಂಟ್ಸ್ ಅಥವಾ ಮೋಷನ್ ಬಗ್ಗೆ ಸ್ಟಡಿ ಮಾಡೋದನ್ನು ಕಿನ್ಸಿಯಾಲಜಿ ಅಂತ ಕರೀತಾರೆ. ಓಕೆ, ಆಲ್ ದೀಸ್ ಆರ್ ದ ಟರ್ಮ್ಸ್, ಮೀನಿಂಗ್ ಆಫ್ ದಿ ಟರ್ಮ್ಸ್ ಆ್ಯಂಡ್ ಡೆಫಿನೇಷನ್ ಆಫ್ ದಿ ಟರ್ಮ್ಸ್: ಅನಾಟಮಿ, ಫಿಸಿಯಾಲಜಿ ಆ್ಯಂಡ್ ಕಿನ್ಸಿಯಾಲಜಿ. ಅನಾಟಮಿ ಅಂತ ಹೇಳಿದರೆ ಬಾಡಿದು ಶೇಪ್ ಮತ್ತು ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಫಿಸಿಯಾಲಜಿ ಅಂತ ಹೇಳಿದರೆ ಬಾಡಿ ಯಾವ ಥರ ಫಂಕ್ಷನ್ಸ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋದು. ಕಿನ್ಸಿಯಾಲಜಿ ಅಂತ ಹೇಳಿದರೆ ಮೂವ್ಮೆಂಟ್ಸ್ ಬಗ್ಗೆ, ಬಾಡಿ ಮೂವ್ಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನು ಕಿನ್ಸಿಯಾಲಜಿ ಅಂತ ಕರಿತೇವೆ. ಓಕೆ, ಫಿಸಿಯಾಲಜಿ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಮಸಲ್ಸ್. ಓಕೆ, ದ ಟೈಪ್ಸ್ ಆಫ್ ಮಸಲ್. The human body is comprised of around 324 muscle pairs. ಅಂದರೆ ಹ್ಯೂಮನ್ ಬಾಡಿಲಿ 324 pairs of muscles ಇದೆ. Muscles makes up 30-35% in women and 40-47% in men of ಬಾಡಿ ಮಾಸ್. ಓಕೆ, ಮೆನ್ ಮತ್ತು ವುಮೆನ್ಗೆ ಕಂಪೇರ್ ಮಾಡಿದರೆ ಜಾಸ್ತಿ ಮಸಲ್ ಮಾಸ್ ಇರುವಂಥದ್ದು ಮೆನ್ನಲ್ಲಿ 42-47% ಇರುತ್ತೆ. ಅದೇ ವುಮೆನಲ್ಲಿ 30-35% ಮಸಲ್ ಮಾಸ್ ಇರುವಂಥದ್ದು. ಓಕೆ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಇದು 100 kg ಇದ್ದರೆ ಒಂದು 30-35% ವುಮೆನಲ್ಲಿ ಬಾಡಿ ಯಾವುದು ಮಸಲ್ದು ವೆಯ್ಟ್ ಇರುತ್ತೆ. 40-47% ಮೆನ್ನಲ್ಲಿ ಮಸಲ್ದು ಮಾಸ್ ಇರುತ್ತೆ. ಓಕೆ, ದೆನ್ ಟೈಪ್ಸ್ ಆಫ್ ಮಸಲ್. Mainly there is 3 types of muscles: skeletal muscle, smooth muscle and cardiac muscle. These are the 3 main types of muscles. First one, skeletal muscles. Now we are going to study about the properties of skeletal muscle. ಅಂದರೆ skeletal muscle ಫೀಚರ್ಸ್ ಏನು ಯಾವ ಥರ ಇದೆ ಅಂತೇಳಿ. ಓಕೆ, ಫಸ್ಟ್ ಒನ್ ಅದರಲ್ಲಿ ಇರಿಟೇಬಿಲಿಟಿ. ಇರಿಟೇಬಿಲಿಟಿ ಇಸ್ ದ ಎಬಿಲಿಟಿ ಆಫ್ ದಿ ಮಸಲ್ ಟು ರೆಸ್ಪಾಂಡ್ ಟು ಸ್ಟಿಮ್ಯುಲಸ್. ಅಂದರೆ ಯಾವುದೇ ಒಂದು ಸ್ಟಿಮ್ಯುಲಸ್ ಆ್ಯಕ್ಷನ್ ಮಾಡಿದ ನಮ್ಮ ಆ್ಯಕ್ಷನ್ಗೆ ರಿಯಾಕ್ಷನ್ನ ಯಾವುದು ನಮ್ಮ ಸ್ಕೆಲೆಟಲ್ ಮಸಲ್ ಕೊಡುತ್ತೆ, ಇದನ್ನು ಹೇಳೋದಂಥದ್ದು irritability. And one, contractibility is the capacity of muscle to produce tension between its ends. Okay, ಇದನ್ನು ಹೇಳುವಂಥದ್ದು contractibility. This is one more feature of the ಯಾವುದು skeletal muscle. Contractibility ಅಂದರೆ ನಾವು ಮಸಲ್ಸನ್ನು ಈ ಥರ ಎಳೆಯುವಾಗ ಅದರಲ್ಲಿ ಟೆನ್ಷನ್ ಕ್ರಿಯೇಟ್ ಆಗುತ್ತಲ್ಲ, ಬೋತ್ ಎಂಡಲ್ಲಿ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಇದನ್ನು ಕಾಂಟ್ರಾಕ್ಟಬಿಲಿಟಿ ಅಂತ ಹೇಳೋದು. ಇದು ಸ್ಕೆಲೆಟಲ್ ಮಸಲಲ್ಲಿ ಮಾತ್ರ ಆಗುವಂಥದ್ದು. ದೆನ್ ರಿಲ್ಯಾಕ್ಸೇಷನ್. ದಿಸ್ ಈಸ್ ದ ಆಪೋಸಿಟ್ ಕಾಂಟ್ರಾಕ್ಷನ್ ಆ್ಯಂಡ್ ಈಸ್ ದ ಗಿವಿಂಗ್ ಅಪ್ ಆಫ್ ಟೆನ್ಷನ್. ಯಾವಾಗ ನಾವು ಜೋರಾಗಿ ಎಳೆದಾಗ ಕಾಂಟ್ರಾಕ್ಟಬಿಲಿಟಿ ಆಗುತ್ತೆ, ಅದೇ ನಾವು ಅದನ್ನು ರಿಲೀಸ್ ಮಾಡಿದಾಗ ಅಥವಾ ಎಕ್ಸ್ಟರ್ನಲ್ ಫೋರ್ಸನ್ನು ಬಿಟ್ಟಾಗ ಅದು ರಿಲ್ಯಾಕ್ಸ್ ಆಗುತ್ತೆ. ಇದನ್ನು ರಿಲ್ಯಾಕ್ಸೇಷನ್ ಅಂತ ಕರೆಯೋದು. ಇದು ಯಾವುದು ಸ್ಕೆಲೆಟಲ್ ಮಸಲ್ದು ಫೀಚರ್, ಒನ್ ಮೂರು ಫೀಚರ್. Then distensibility is the ability of the muscle to be stretched or lengthened up to a certain limit by an outside force.
ಎಕ್ಸಾಂಪಲ್ ಪುಲ್ ಆಫ್ ಆ್ಯನ್ ಆ್ಯಂಟಗೋನಿಸ್ಟ್ ಮಸಲ್ ಆರ್ ಎ ಗ್ರಾವಿಟಿ ಆರ್ ಬೈ ಆನ್ ಅಪೋನೆಂಟ್. ಇದು ಡಿಸ್ಟೆನ್ಸಿಬಿಲಿಟಿ ಅಂತ ಹೇಳಿದರೆ ಸ್ಕೆಲೆಟಲ್ ಮಸಲ್ದು ಅದರದ್ದು ನಾವು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿ ಅಪ್ ಟು ಎ ಸರ್ಟೆನ್ ಲಿಮಿಟ್ ತನಕ ನಾವು ಅದನ್ನು ಸ್ಟ್ರೆಚ್ ಮಾಡ್ಬೋದು. ಇದನ್ನು ಹೇಳಿದ್ದು ಡಿಸ್ಟೆನ್ಸಿಬಿಲಿಟಿ. ಓಕೆ. Then elasticity. Elasticity is the ability of the muscle to recoil to its original length when an outside force is removed unless it has been overstretched. ಅಂದರೆ ನಾವು ಇವಾಗ ಆಲ್ರೆಡಿ ಸ್ಟಡಿ ಮಾಡಿದೆ ಯಾವುದು ಕಾಂಟ್ರಾಕ್ಟಬಿಲಿಟಿ ಮತ್ತು ರಿಲ್ಯಾಕ್ಸೇಷನ್ದು ಸ್ಟಡಿ ಮಾಡಿದೇವಲ್ಲ. ಸೊ ಕಾಂಟ್ರಾಕ್ಟ್ ಮಾಡಿದ ನಂತರ ಅದು ಅದರ ಒರಿಜಿನಲ್ ಪ್ಲೇಸಿಗೆ ಬರುತ್ತಲ್ಲ, ಅದನ್ನು ಕರೆಯುವಂಥದ್ದು ಇಲಾಸ್ಟಿಸಿಟಿ. ಯಾವಾಗ ನಾವು ಇದು ಎಕ್ಸ್ಟರ್ನಲ್ ಫೋರ್ಸ್ ಮಾಡಿ ಅದನ್ನು ಸ್ಟ್ರೆಚ್ ಮಾಡ್ತೇವೆ, ಆನಂತರ ಎಕ್ಸ್ಟರ್ನಲ್ ಫೋರ್ಸ್ನ ರಿಮೂವ್ ಮಾಡಿದ ನಂತರ ಅದು ಅದರ ಒರಿಜಿನಲ್ ಶೇಪಿಗೆ ಬರಬೇಕು. ಹಾಗಾದರೆ ಮಾತ್ರ ಅದನ್ನು ಇಲಾಸ್ಟಿಸಿಟಿ ಅಂತ ಹೇಳೋದು. ನಾವು ಈಗ ಸ್ಟ್ರೆಚ್ ಮಾಡಿದ ನಂತರ ಎಕ್ಸ್ಟರ್ನಲ್ ಫೋರ್ಸ್ ರಿಲೀಸ್ ಮಾಡಿದ ನಂತರ ಕೂಡ ಅದು ಅದೇ ಶೇಪಲ್ಲಿದ್ದರೆ, ಅಂದರೆ ಸ್ಟ್ರೆಚ್ ಆಗಿ ಇದ್ದರೆ ಅದು ಇಲಾಸ್ಟಿಸಿಟಿ ಅಲ್ಲ. ಯಾವಾಗ ನಾವು ಎಕ್ಸ್ಟರ್ನಲ್ ಫೋರ್ಸ್ನ ಬಿಡ್ತೇವೆ ಅವಾಗ ಅದರ ಒರಿಜಿನಲ್ ಇದು ಶೇಪಿಗೆ ಬಂದರೆ ಇದನ್ನು ಕರೆಯುವಂಥದ್ದು ಇಲಾಸ್ಟಿಸಿಟಿ. ಸೊ ನಮ್ಮ ಸ್ಕೆಲೆಟಲ್ ಮಸಲ್ಗೆ ಆ ಫೀಚರ್ ಇದೆ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಮಸಲ್ನ ನಾವು ಇವಾಗ ಪುಲ್ ಮಾಡಿದ ನಂತರ ಇವಾಗ ಸ್ಟ್ರೆಚ್ ಆಗಿದೆ, ಅದನ್ನು ಬಿಟ್ಟ ನಂತರ ಅದು ಅದರ ಒರಿಜಿನಲ್ ಪ್ಲೇಸಿಗೆ ಹೋಗ್ತದೆ. ಇದನ್ನು ಕರೆಯುವಂಥದ್ದು ಇಲಾಸ್ಟಿಸಿಟಿ. ದಿಸ್ ಇಸ್ ದ ಒನ್ ಮೋರ್ ಫೀಚರ್ ಆಫ್ ದಿ skeletal muscle.